ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರವಿವಾರದಂದು ನಿನ್ನೆ ನಡೆದಂತಹ PC ಎಕ್ಸಾಮ್ ಪ್ರಶ್ನೆ ಪತ್ರಿಕೆಯಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗಿತ್ತು, ನಾವು ಯಾವ ರೀತಿಯಾಗಿ ಉತ್ತರಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಅದೇ ರೀತಿಯಾಗಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳೆಯನ್ನು ಬಿಸಿ ಮಾಡಲಾಗುತ್ತದೆ. ಆಗ ಆ ರಂಧ್ರವು ಆಪ್ಷನ್ ಎ ದೊಡ್ಡದಾಗುತ್ತದೆ, ಆಪ್ಷನ್ ಬಿ ಚಿಕ್ಕದಾಗುತ್ತದೆ, ಆಪ್ಷನ್ ಸಿ ಅದೇ ಗಾತ್ರದಲ್ಲಿರುತ್ತದೆ, ಆಪ್ಷನ್ ಡಿ ವಿರೂಪಗೊಳ್ಳುತ್ತದೆ. ನೋಡಿ, ಯಾವುದೇ ಒಂದು ಲೋಹಕ್ಕೆ ನಾವು ಉಷ್ಣವನ್ನು ಕೊಟ್ಟಾಗ ಆ ಉಷ್ಣದಿಂದ ಏನಾಗುತ್ತಪ್ಪ ಅಂತಂದ್ರೆ ಹೋಲ್ ಏನಾಗುತ್ತೆ ರೀ, ದೊಡ್ಡದಾಗುತ್ತದೆ. ಆದ್ದರಿಂದ ಆಪ್ಷನ್ ಎ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಹಿತ್ತಾಳೆ ಯಾವುದರ ಮಿಶ್ರ ಲೋಹವಾಗಿದೆ? ಆಪ್ಷನ್ ಎ ತಾಮ್ರ ಮತ್ತು ಕಬ್ಬಿಣ, ಆಪ್ಷನ್ ಬಿ ಸತು ಮತ್ತು ಕಬ್ಬಿಣ, ಆಪ್ಷನ್ ಸಿ ತಾಮ್ರ ಮತ್ತು ಸತು, ಆಪ್ಷನ್ ಡಿ ಕಬ್ಬಿಣ ಮತ್ತು ನಿಕ್ಕಲ್. ನೋಡಿ, ಹಿತ್ತಾಳೆಯನ್ನು ಯಾವ ಮಿಶ್ರಲೋಹಗಳಿಂದ ತಯಾರಿಸಲಾಗುತ್ತದೆ ಅಂದರೆ ತಾಮ್ರ ಮತ್ತು ಸತು. ಆಪ್ಷನ್ ಸಿ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ತಾಮ್ರ ಮತ್ತು ತವರದಿಂದ ಕಂಚನ್ನು ತಯಾರಿಸಲಾಗುತ್ತದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಸೌರವ್ಯೂಹದಲ್ಲಿ ಇತರೆ ಗ್ರಹಗಳಿಗೆ ಹೋಲಿಸಿದರೆ ಯಾವ ಗ್ರಹವು ಅದರ ಬದಿಯಲ್ಲಿ ತಿರುಗುತ್ತದೆ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ, ಆಪ್ಷನ್ ಸಿ ಯುರೇನಸ್. ಮುಂದಿನ ಪ್ರಶ್ನೆ, ಬೆಳಕು ಹೊರಸೂಸುವ ಡಯೋಡ್ ಯಾವುದನ್ನು ಪರಿವರ್ತಿಸುತ್ತದೆ ಅಂತ ಕೇಳಿದ್ದಾರೆ. ಲೈಟ್ ಎಮಿಟಿಂಗ್ ಡಯೋಡ್. ಇಟ್ ಕನ್ವರ್ಟ್ಸ್. ನೋಡಿ, ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಅಥವಾ ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ, ಉಷ್ಣ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ LED ಲೈಟ್ ಎಮಿಟಿಂಗ್ ಡಯೋಡ್ ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಆಪ್ಷನ್ ಬಿ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಮಾರ್ಸ್ ಮಂಗಳ ಗ್ರಹದ ಮೇಲೆ ನಾಸಾ ನಿರ್ವಹಿಸುತ್ತಿರುವ ಸ್ವಾಯತ್ತ ಹೆಲಿಕಾಪ್ಟರ್ನ ಹೆಸರೇನು ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ಇಂಜಿನಿಟಿ ಅನ್ನೋದೇನಪ್ಪ ಅಂತಂದ್ರೆ 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಟಾರ್ ಎಂದರೇನು? ಆಪ್ಷನ್ ಎ ಆ್ಯಂಟಿವೈರಸ್ ತಂತ್ರಾಂಶ, VPN ಸೇವೆಗಳನ್ನು ಒದಗಿಸುವ ಅಪ್ಲಿಕೇಶನ್, ಆಪ್ಷನ್ ಸಿ ಡಾರ್ಕ್ನೆಟ್ ಅನ್ನು ಪ್ರವೇಶಿಸಲು ವೆಬ್ ಬ್ರೌಸರ್, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಟಾರ್ ಎಂದರೆ ನೋಡಿ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ವೆಬ್ ಬ್ರೌಸರ್ ಟು ಆಕ್ಸೆಸ್ ಡಾರ್ಕ್ ನೆಟ್ಟನ್ನು ಪ್ರವೇಶಿಸುವ ಒಂದು ವೆಬ್ ಬ್ರೌಸರ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ವೈರಸ್ ಎನ್ನುವುದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಪ್ರೋಟೀನ್ ಮತ್ತು ಲಿಪಿಡ್, ಆಪ್ಷನ್ ಬಿ ನ್ಯೂಕ್ಲಿಕ್ ಆಮ್ಲ ಮತ್ತು ಪ್ರೋಟೀನ್, ಆಪ್ಷನ್ ಸಿ ಲಿಪಿಡ್ ಮತ್ತು ಕಾರ್ಬೋಹೈಡ್ರೇಟ್ಸ್, ಆಪ್ಷನ್ ಡಿ ಕಾರ್ಬೋಹೈಡ್ರೇಟ್. ನೋಡಿ, ವೈರಸ್ ಎನ್ನುವುದು ನ್ಯೂಕ್ಲಿಕ್ ಆಮ್ಲ ಮತ್ತು ಪ್ರೋಟೀನ್ನಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ಬೋದು. ಆಪ್ಷನ್ ಬಿ ಏನಪ್ಪ ಅಂತಂದ್ರೆ 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ. 11ನೇ ಪ್ರಶ್ನೆ, ಕೆಳಗಿನ ಯಾವ ವಿದ್ಯುತ್ಕಾಂತೀಯ ತರಂಗವು ಉದ್ದವಾದ ತರಂಗಾಂತರವನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಅತಿ ಕೆಂಪು ಕಿರಣಗಳು, ಅವಗೆಂಪು ಕಿರಣ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಕಡಿಮೆ ತರಂಗಾಂತರವನ್ನು ಹೊಂದಿರುವಂತಹ ವಿಕಿರಣ ಯಾವುದಪ್ಪ ಅಂತಂದರೆ ಗಾಮಾ ಕಿರಣಗಳು ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಬೇಕಿಂಗ್ ಸೋಡಾ ಎಂದರೆ? ನೋಡಿ, ಈ ಪ್ರಶ್ನೆಯನ್ನು ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ. ಪದೇ ಕೇಳುವಂಥ ಒಂದು ಪ್ರಶ್ನೆ ಯಾವುದಪ್ಪ ಅಂತಂದರೆ ಬೇಕಿಂಗ್ ಸೋಡಾ ಅಥವಾ ಅಡಿಗೆ ಸೋಡಾ ಆಗಿರ್ಬೋದು, ಹೌದಾ? ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಹೇಳ್ರಿ? ಸೋಡಿಯಂ ಬೈ ಕಾರ್ಬೋನೇಟ್. ಆಪ್ಷನ್ ಬಿ ಏನಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ವಾಷಿಂಗ್ ಸೋಡಾ ಯಾವುದು ಅಂತ ಕೇಳ್ತಾರೆ. ವಾಷಿಂಗ್ ಸೋಡಾ ಅಂತಂದರೆ ಸೋಡಿಯಂ ಕಾರ್ಬೋನೇಟ್. 15ನೇ ಪ್ರಶ್ನೆ, ಥಾಲಸೆಮಿಯಾ ಎಂಬ ಆನುವಂಶಿಕ ಕಾಯಿಲೆ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಕೇಳಿದ್ದಾರೆ. ಥಾಲಸೆಮಿಯಾ ಅಂದರೆ ಯಾವುದ್ರ ಮೇಲೆ ಪರಿಣಾಮ ಬೀರುತ್ತದಪ್ಪ ಅಂತಂದರೆ ರಕ್ತ. ಆಪ್ಷನ್ ಎ ಏನಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಹಾಗಾದರೆ ನೋಡಿ, ಮುಂದಿನ ಪ್ರಶ್ನೆಯನ್ನು ತಿಳಿದುಕೊಳ್ಳೋಣ.
ಚಂದ್ರಯಾನ 3ಕ್ಕೆ ಸಂಬಂಧಿಸಿದಂತೆ ಲ್ಯಾಂಡರ್ ಮತ್ತು ರೋವರ್ನ ಹೆಸರುಗಳು ಕ್ರಮವಾಗಿ ಏನು ಅಂತ ಕೇಳಿದ್ದಾರೆ. ನೋಡಿ, ಚಂದ್ರಯಾನಕ್ಕೆ ಬಳಸಿದಂಥ ಲ್ಯಾಂಡರ್ನ ಹೆಸರು ಏನಾಗಿತ್ತಪ್ಪ ಅಂತಂದರೆ ವಿಕ್ರಮ್. ಅದೇ ರೀತಿಯಾಗಿ ರೋವರ್ ಆಗಿ ಪ್ರಜ್ಞಾನನ ಬಳಸಲಾಯಿತು. ಹಾಗಾದರೆ 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ, ಸರ್ ಸಿ ವಿ ರಾಮನ್ ರವರ ನೊಬೆಲ್ ಪ್ರಶಸ್ತಿಯನ್ನು ಯಾವುದಕ್ಕೆ ಪಡೆದಿರು ಅಂತ ಕೇಳಿದ್ದಾರೆ. ನೋಡಿ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ, ಬೆಳಕಿನ ಹರಡುವಿಕೆ ಮೇಲಿನ ಕೆಲಸಕ್ಕಾಗಿ. ಮುಂದಿನ ಪ್ರಶ್ನೆ, ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲಿನ ಭೌತಿಕ ವಸ್ತುವಿನ ದ್ರವ್ಯರಾಶಿ ಏನಾಗುತ್ತದೆ ಅಂತ ಕೇಳಿದ್ದಾರೆ. ನೋಡಿ, ನಾವು ಈ ಪ್ರಶ್ನೆಯನ್ನು ಸರಿಯಾಗಿ ಓದಬೇಕಾಗುತ್ತದೆ ಅಂತ ಹೇಳ್ಬೋದು. ಯಾಕಂದರೆ ಈ ಪ್ರಶ್ನೆಯನ್ನು ಸರಿಯಾಗಿ ನಾವು ಅರ್ಥಗ್ರಹಣೆಯನ್ನು ಮಾಡಿಕೊಳ್ಳದೇ ಇದ್ದರೆ ನಾವು ತಪ್ಪು ಆನ್ಸರ್ಗಳಿಗೆ ಟಿಕ್ಕನ್ನು ಹಾಕಬೇಕಾಗುತ್ತದೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಕೇಳಿರುವುದು ತೂಕ ಕೇಳಿಲ್ಲ, ರಾಶಿ ಕೇಳಿದ್ದಾರೆ. ಹೌದಾ, ರಾಶಿಯು ಏನಪ್ಪ ಅಂತಂದ್ರೆ ಪ್ರತಿಯೊಂದು ಸ್ಥಳದಲ್ಲಿಯೂ ಏನಪ್ಪ ಅಂತಂದ್ರೆ ಒಂದೇ ಆಗಿರುತ್ತದೆ. ತೂಕ ಮಾತ್ರ ಏನಪ್ಪ ಅಂತಂದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬದಲಾವಣೆ ಆಗುತ್ತಿರುತ್ತದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಹಾಗೆಯೇ ಇರುತ್ತದೆ. ರಾಶಿ ಏನಾಗುತ್ತದೆ ರೀ? ಹಾಗೆಯೇ ಇರುತ್ತದೆ. ಅದು ಚಂದ್ರನ ಮೇಲೆ ಆದರೂ ಸರಿ, ಭೂಮಿಯ ಮೇಲೆ ಆದರೂ ಸರಿ, ರಾಶಿಯು ಬದಲಾವಣೆ ಆಗುವುದಿಲ್ಲ, ಹಾಗೆಯೇ ಇರುತ್ತದೆ.